ಮಾನವೀಯತೆಯೆಂದು ಹೈಕಮಾಂಡ್ ನಡ್ಕೊಳ್ಬೇಕಾಗಿತ್ತು. ಭವಿಷ್ಯ ಅವರು ಆ ರೀತಿ ನಡ್ಕೊಂಡಿಲ್ಲ ಅಂತ ಅನಿಸಿದೆ. ಅವರು ಕೂಡ ಬೇರೆಯವರ ಹತ್ರ ಹೇಳ್ಕೊಂಡಿದ್ದಾರೆ. ನನ್ನನ್ನು ಯಾವ ರೀತಿ ಸಿದ್ದರಾಮಯ್ಯ ಜಿ ಅಂತಿದ್ರು ಮೊದಲು, ಸಿದ್ದರಾಮಯ್ಯ ಯು ಮಸ್ಟ್ ರಿಸೈನ್ ಅಂತ ಮಾತಾಡಿದರು ಕೊನೆಗೆ. ಅಂದರೆ ನನ್ನನ್ನು ಗೌರವಿಸಲಿಲ್ಲ ಅಂತಕ್ಕಂಥ ಮಾತು ಅವರು ಅವರ ಸ್ನೇಹಿತರುಗಳ ಜೊತೆಯಲ್ಲಿ ಹೇಳ್ಕೊಂಡಿದ್ದಾರೆ. ಅದು ಅವರು ಒಂದು ತಿಂಗಳ ಸಮಯ ಕೊಡಿ ನನಗೆ ಅಂತ ಕೇಳಿದ್ದಾರೆ. ಅದಕ್ಕೂ ಕೂಡ ಒಂದು ದಿವಸನೂ ಇಲ್ಲ, ನೀವು ನಾಳೆನೇ ರಿಸೈನ್ ಮಾಡಿ ಅಂತ ಖಡಕ್ಕಾಗಿ ಹೇಳಿದರು ಅನ್ನೋ ಮಾತು ಕೂಡ ಈಗ ಕೇಳಿ ಬರ್ತಾ ಇದೆ. ಅದರಿಂದಾಗಿ ಅವರು ಇವತ್ತು ಭವಿಷ್ಯ ರಾಜೀನಾಮೆ ಕೊಡ್ಬೋದು. ರಾಜ್ಯಪಾಲರು ಯಾವುದೋ ಅವರ ಸ್ವಂತ ಕೆಲಸದ ನಿಮಿತ್ತ ಬಾಂಬೆಗೆ ಹೋಗಿದ್ದಾರೆ ಅಂತ ತಂದಿದೆ. ಅದು ಬೇರೆ ವಿಷಯ. ಅಲ್ಲ, ಗೊತ್ತಿಲ್ಲ, ಅದು ನಮಗೆ ಗೊತ್ತಾಗೋದಿಲ್ಲ. ಅವರೆಲ್ಲ ಆ ರೀತಿ ಇದೆ ಅಂತ ನಾನು ಕೇಳ್ಪಟ್ಟಿದ್ದೇನೆ. ಬಟ್ ಹೈಕಮಾಂಡ್ ಅದನ್ನು ಯಾವ ರೀತಿ ತೀರ್ಮಾನ ತಗೊಳ್ತದೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಅವರಿಗೆ ಬೆಂಬಲ ಅಂತೂ ಹೆಚ್ಚಿಗೆ ಇದೆ ಅಂತಕ್ಕಂಥದ್ದು ವ್ಯಕ್ತವಾಗುತ್ತೆ. ಒಟ್ಟಾರೆ ನಾನು ಹೇಳ್ತಕ್ಕಂಥದ್ದು, ಈಗ ಹಿಂದುಳಿದವರ ಮುಖ್ಯಮಂತ್ರಿ ಆಗಿ ಆಯಿತು, ಅಂದರೆ ಲಿಂಗಾಯತ ಸಮುದಾಯದಲ್ಲಿ ಬಹಳಷ್ಟು ಆಯಿತು, ಬ್ರಾಹ್ಮಣರಲ್ಲಿ ಬಹಳಷ್ಟು ಆಯಿತು, ಒಕ್ಕಲಿಗರಲ್ಲಿ ಬಹಳಷ್ಟು ಆಯಿತು. ದಲಿತರಿಗೆ ಹಾಕಿಲ್ಲ. ಕಾಂಗ್ರೆಸ್ಸು ದಲಿತರನ್ನು ವೋಟ್ ಬ್ಯಾಂಕ್ ಮಾಡ್ಕೊಂಡಿತ್ತು. ಇದುವರೆಗೂ ಆ ಪ್ರಸ್ತಾಪ ಇದುವರೆಗೂ ಇಲ್ಲ. ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಮಾಡ್ಬೋದಾಗಿತ್ತಲ್ಲ, ಅಲ್ವಾ? ಇಷ್ಟೊಂದು ದೊಡ್ಡ ಹಿರಿತನ ಇದೆ ಅವ್ರಿಗೆ. ಅವ್ರನ್ನ ನೀವು ಮುಖ್ಯಮಂತ್ರಿ ಮಾಡೋಕ್ಕಾಗಿಲ್ಲ. ಅವ್ರು ಬೇಡ ಅಂತಂದರೆ ಪರಮೇಶ್ವರ ಅವ್ರನ್ನ ಮಾಡ್ಬೋದಾಗಿತ್ತಲ್ಲ. ಅವರು ಬೇಡ ಅಂತಂದರೆ KH ಮುನಿಯಪ್ಪನ ಮಾಡ್ಬೋದಾಗಿತ್ತಲ್ಲ. ಅಂದರೆ ದಲಿತರು ನಿಮಗೆ ಬರೀ ಓಟು ಹಾಕ್ಲಿಕ್ಕೆ ಇರೋದಾ? ಅಂದರೆ ನೀವು ಎಷ್ಟು ಸಾರಿ ವಂಚಿಸ್ತೀರಿ ಅವ್ರನ್ನ? 80 ವರ್ಷಗಳ ಕಾಲ ನೀವು ದಲಿತ ಸಮುದಾಯಗಳನ್ನು ನಿರ್ಲಕ್ಷ್ಯ ಮಾಡಿದ್ದೀರಿ. ಅವರ ಮತ ಬ್ಯಾಂಕ್ ಮಾಡ್ಕೊಂಡಿದ್ದೀರಿ. ದಲಿತರು ಅಂತಂತಂದರೆ ಕಾಂಗ್ರೆಸ್ ಅಂದರೆ ದಲಿತರು ಅನ್ನೋ ಪರಿಸ್ಥಿತಿ ಇತ್ತು. ಈಗ ಅದು ಹೋಗಿದೆ. ಯಾಕೆಂತಂದರೆ ನೀವೇ ಮಾಡ್ತಕ್ಕಂಥ ಈ ತೊಡಕಿನಿಂದ ಅದು ಹೋಗಿದೆ. ಆದರೂ ಕೂಡ ದಲಿತರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ನೀವು ಅನ್ಯಾಯ ಮಾಡಿದ್ದೀರಿ. ಕಾಂಗ್ರೆಸ್ಸನ್ನು ಇನ್ನು ಮುಂದೆ ದಲಿತರು ಯಾಕೆ ನಂಬಬೇಕು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಕಾಲದಲ್ಲಿ ಇದ್ದರು, ಕಾಂಗ್ರೆಸ್ನಲ್ಲಿ ನಿಮಗೆ ಭವಿಷ್ಯ ಇಲ್ಲ, ಅದು ಸುಲಭ ಮನೆ ಅಂತ ಹೇಳಿದರು. ಈಗಾದರೂ ದಲಿತರು ಅರ್ಥ ಮಾಡ್ಕೊಳ್ತಾರೆ. ನೋಡಿ, ಅವ್ರು ಬಿಡದೇ ಇರಲಿ, ಯಾರಿಗೆ ನಾಡಿ ಅವರು ಒಂದು ನಿಮಿಷ, ಅವ್ರ ಅಧಿಕಾರ ಬಿಡದೇ 28ಕ್ಕೆ BJPಯೇ ಅಧಿಕಾರಕ್ಕೆ ಬರೋದು. ಅಲ್ಲಲ್ಲ, ಆಯ್ಕೆಗಳಿಗಿಂತ ಹೆಚ್ಚಿಗೆ ನಮ್ಮ ಶಕ್ತಿ ವೃದ್ಧಿಯಾಗಿದೆ. ಆ ಕಾರಣದಿಂದ BJP ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಇವತ್ತು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಜನಮನದಿಂದ ಹೊರಗಡೆ ಇದೆ. ಬರೀ 5 ಗ್ಯಾರಂಟಿ ಬಿಟ್ಟರೆ ಅವರಿಗೆ ಬೇರೇನು ಜನರಿಗೆ ಅಭಿವೃದ್ಧಿ ಆಗಿಲ್ಲ. ರಾಜ್ಯ ಅಭಿವೃದ್ಧಿ ಆಗಬೇಕು. ಆಮೇಲೆ ಗ್ಯಾರಂಟಿಗಳು ತಾತ್ಕಾಲಿಕ ಪರಿಹಾರವೇ ಬಂತು. ಅದು ಯಾರಿಗೂ ಬದುಕನ್ನು ಕಟ್ಟಿಕೊಡುವಂಥದ್ದಲ್ಲ. ಆಸ್ತಿಯನ್ನು ಕ್ರಿಯೇಟ್ ಮಾಡಬೇಕು. ಅಸೆಟ್ ಕ್ರಿಯೇಟ್ ಆಗದೆ ಅಭಿವೃದ್ಧಿ ಆಗೋದಿಲ್ಲ.